ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ರಿವ್ಯೂ ಮಾಡ್ತಾರಂಥ ಕಾರು ಫಾರ್ಚುನರ್ ಅಂದ್ಕೊಂಡ್ರಾ? ಅಲ್ಲ, ದ ಬ್ಯೂಟೀಸಿಯೋ ಅರ್ಬನ್ ಕ್ರೂಸರ್ ಹೈ ರೈಡಾ. ಸೊ ಇದು ನಿಮಗೆ ಗ್ರ್ಯಾಂಡ್ ವಿತಾರ ಏನು ಬರುತ್ತೆ ಸೇಮ್ ಗ್ರ್ಯಾಂಡ್ ವಿತಾರ ನೋಡಿದ್ಮೇಲೆ ನೀವು ಅರ್ಬನ್ ಕ್ರೂಸರು ನೋಡೋ ಹಾಗೆ ಇಲ್ಲ, ಎರಡು ಸೇಮ್ ಟು ಸೇಮ್ ಬರುತ್ತೆ. ಹೈಬ್ರಿಡ್ ವೇರಿಯಂಟ್ ಇದು, ಹೈಬ್ರಿಡಲ್ಲಿ ಬೇಸಿಕ್ ಇದು. ಹೈಬ್ರಿಡ್ ಅಂದರೆ ನಿಮಗೆ ಇದು ಮೈಲೇಜು 27+ ಬರುತ್ತಂತೆ. ಸೊ 20+ ಬಂದರೆ ಸಾಕು ನಮಗೆ. ಇನ್ನು ಇಂಟೀರಿಯರ್ ಬಂದರೆ ಸಿನ್ಸ್ ಇದು ಬೇಸಿಕ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಪ್ಲೇನ್ ಅಂತ ಇದೆ. 7-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. 7-inch ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಇದರಲ್ಲಿ ಡಿ-ಕಟ್ ಸ್ಟೇರಿಂಗ್ ಬರೋಲ್ಲ ನಿಮಗೆ. ಗ್ರ್ಯಾಂಡ್ ವಿತಾರದಲ್ಲೂ ಡಿ-ಕಟ್ ಸ್ಟೇರಿಂಗ್ ಬರೋಲ್ಲ. ಆ್ಯಂಡ್ AC ಕಂಟ್ರೋಲ್ ಇದೆಲ್ಲ ಸ್ವಲ್ಪ ಸೇಮ್. ಆ್ಯಂಡ್ ಇದರಲ್ಲಿ ಕೂಡ AC ಆಪ್ಷನ್ ಇಲ್ಲ. ಕಂಟ್ರೋಲ್ಸು ಆಟೋ ಫೋಲ್ಡಿಂಗ್ ಕಾನ್ಸೆಪ್ಟ್ ಎಲ್ಲ ಇದೆ, ಬೇಸಿಕಲ್ಲೇ ಬರುತ್ತೆ. ಸಿನ್ಸ್ ಇದು ಬೇಸಿಕ್ ಆಗಿರೋದ್ರಿಂದ ನಿಮ್ಗೆ ಸನ್ರೂಫ್ ಕೂಡ ಸಿಗೋಲ್ಲ, ಅವೈಲಬಲ್ ಇರಲ್ಲ ಸನ್ರೂಫ್ ಇದರಲ್ಲಿ. ಇದು EV ವೆಹಿಕಲ್, EV ಪ್ಲಸ್ ಪೆಟ್ರೋಲ್. ಸೊ EV ಮೋಡು ಮತ್ತು ಪೆಟ್ರೋಲ್ ಮೋಡ್ ಎಲ್ಲರೂ ರನ್ ಆಗುತ್ತೆ. ಬ್ಯಾಕಲ್ಲಿ ನೀವು ಸ್ಪೇಸ್ ನೋಡಿದ್ರೆ ಸೊ ಕಂಫರ್ಟಾಗಿ ಕುತ್ಕೋಬೋದು. ಬ್ಯಾಕ್ ಸೈಡದು ಕೂಡ AC ಬರುತ್ತೆ. ಆ್ಯಂಡ್ ಒಂದು USB ಆ್ಯಂಡ್ ಒಂದು Type-C. ಸ್ವಲ್ಪ ಪ್ಲೇನ್ ಆಗಿದೆ ಇಂಟೀರಿಯರೆಲ್ಲ, ಅಷ್ಟೊಂದು ಲುಕ್ ಅಂತ ಏನಿಲ್ಲ ಸಿನ್ಸ್ ಬೇಸಿಕ್ ಆಗಿರೋದ್ರಿಂದ ಇದಿಷ್ಟೇ. ಯು ಕ್ಯಾನ್ ಸಿ ದ ಫ್ರಂಟ್. ಇನ್ನು ವೀಲ್ ವೈಸ್ ಬರೋದಾದ್ರೆ ಸೇಮ್ ಗ್ರ್ಯಾಂಡ್ ವಿತಾರಿಗೂ R17 ಬೇಕು. ಸೊ ಇದೂ R17 215/60. ಯು ಕ್ಯಾನ್ ಸಿ ದ್ಯಾಟ್. ಸೊ ಇದರಲ್ಲಿ ಫಸ್ಟು ಡೈಮಂಡ್ ಕಟ್ ಎಲ್ಲ ಬರೋಲ್ಲ. ಇದು ಸಿನ್ಸ್ ಬೇಸಿಕ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಡೈಮಂಡ್ ಕಟ್ ಬರೋಲ್ಲ. ಸೊ ಲುಕ್ ವೈಸ್ ನೋಡ್ತಾ ಇರ್ಬೋದು ಸೈಡ್ ಆ್ಯಂಗಲ್ ಯಾವ ಥರ ಬರುತ್ತೆ ಅಂತ. ಚೆನ್ನಾಗಿದೆ ಲುಕ್ ವೈಸ್. ಆ್ಯಂಡ್ ಬ್ಯಾಕ್ ಅಂತ ಬಂದರೆ ಇನ್ನು ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸು ನಿಮಗೆ ಇದರಲ್ಲಿ ಬರುತ್ತೆ ಗ್ರ್ಯಾಂಡ್ ವಿತಾರದಲ್ಲಿ. ಬಟ್ ಇದರಲ್ಲಿ ನಿಮಗೆ ಫುಲ್ಲಿ ಕನೆಕ್ಟೆಡ್ ಬರೋಲ್ಲ. ಫುಲ್ಲಿ ಕನೆಕ್ಟೆಡ್ ಬರೋಲ್ಲ. ಅಪ್ ಟು ಇಲ್ಲಿವರೆಗೂ ಮಾತ್ರ ಲೈಟ್ ಬರುತ್ತೆ, ಇಲ್ಲಿಂದ ಅವ್ರ ಲೋಗೋ ಸ್ಟಾರ್ಟ್ ಆಗುತ್ತೆ. ಬಟ್ ಗ್ರ್ಯಾಂಡ್ ವಿತಾರದಲ್ಲಿ ನಿಮಗೆ ಫುಲ್ಲಿ ಬರುತ್ತೆ. ಆ್ಯಂಡ್ ಇದು ಫುಲ್ಲಿ ಹೈಬ್ರಿಡ್ ಆಗಿರೋದ್ರಿಂದ ಹೈಬ್ರಿಡ್ ಬ್ಯಾಡ್ಜ್ ಆ್ಯಂಡ್ ಅರ್ಬನ್ ಕ್ರೂಸರ್. ಇದಕ್ಕೆ ಬ್ಯಾಕ್ ವೈಪರ್ ಬರೋದ ಈ ವೇರಿಯಂಟಿಗೆ. ನೆಕ್ಸ್ಟ್ ವೇರಿಯಂಟಿಂದ ಶುರುವಾಗುತ್ತೆ. ಇನ್ನು ಬ್ಯಾಕ್ ಸೀಟಿಗೆ ಬಂದರೆ 3 ಜನಕ್ಕೆ ಅಡ್ರೆಸ್ ಸಿಗುತ್ತೆ. ಆ್ಯಂಡ್ ಸೆಂಟ್ರಲ್ಲೂ ಕೂಡ ಕಪ್ ಹೋಲ್ಡರ್ ಬರುತ್ತೆ. ಆ್ಯಂಡ್ ಎಲ್ಲರ ಫೇವರೇಟ್ ಸೀಟು ಡ್ರೈವಿಂಗ್ ಸೀಟು ಬಂದರೆ ಡಿ-ಕಟ್ ಸ್ಟೇರಿಂಗ್ ಸಿಗೋಲ್ಲ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್. ಆ್ಯಂಡ್ ಸೇಮ್ ಗ್ರ್ಯಾಂಡ್ ವಿತಾರದ ನಿಮಗೆ ಕಾಲು ಅರೇನಾ ಇದರಲ್ಲಿ ಯಾವುದು ಅಂತ ಗೊತ್ತಿಲ್ಲ, ಆ ಕನೆಕ್ಟಿವಿಟಿ ಬರುತ್ತೆ. ಇಲ್ಲಿರುತ್ತೆ ನಿಮಗೆ USB ಬರುತ್ತೆ, Type-C ಇರೋಲ್ಲ. ಆ್ಯಸ್ ಯೂಶುವಲ್ ಓಲ್ಡ್ ಕಾನ್ಸೆಪ್ಟಲ್ಲಿ ಸಿಗುತ್ತೆ. ಸಿನ್ಸ್ ಇದು ಆಟೋಮೆಟಿಕ್ ಆಗಿರೋದ್ರಿಂದ ಈ ಥರ ಪ್ಲೈನಾಗಿ ತುಂಬ ಬೇಸಿಕ್ ವೇರಿಯಂಟು, ಅದು ಹೈಬ್ರಿಡಲ್ಲಿ ಬೇಸಿಕ್ಕು. ಸೊ ನಿಮಗೇನು ಅಷ್ಟು ಫೀಲ್ ಇರೋಲ್ಲ, ಅಂದರೆ ಯಾವ ಗೇರ್ ಅಂತ ಏನಿಲ್ಲ, ಆಟೋಮೆಟಿಕ್ಕು, ಬಟ್ ಸ್ಟಿಲ್ ಇಲ್ಲ. ಆ್ಯಂಡ್ ಇದು ನೋಡಿ ಸ್ಪೇಸಿಯಾಗಿದೆ. ಆ್ಯಂಡ್ ಇದರ ಮೋಡ್ಸ್ ಬರುತ್ತೆ. ಸಿನ್ಸ್ EV ಮೋಡು ಮತ್ತು ಡ್ರೈವ್ ಮೋಡು. EV ಮೋಡ್ ಅಂದರೆ ಬ್ಯಾಟ್ರಿ ರನ್ ಆಗುತ್ತೆ, ಅದು ನಿಮಗೆ ಡಿಸ್ಪ್ಲೇನಲ್ಲೂ ಕೂಡ ಗೊತ್ತಾಗುತ್ತೆ. ಸೊ ಇದರಲ್ಲಿ ಫುಲ್ ಡಿಜಿಟಲ್ ಡಿಸ್ಪ್ಲೇ ಬರುತ್ತೆ, ಅನಲಾಗ್ ಇರೋಲ್ಲ. ಗಾಡಿ ಆನ್ ಆದಾಗ ಫುಲ್ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾವ ಮೋಡಲ್ಲಿ ಹೋಗ್ತಿದೆ ಗಾಡಿ ಏನು ಅಂತ. ಇದು ಏನು ಬಟನ್ ಅಲ್ಲ, ಜಸ್ಟ್ ಪ್ಲೇನು. ಇನ್ನು ನಿಮಗೆ ಇಲ್ಲೆಲ್ಲ ಹೋಲ್ಡರ್ ಎಲ್ಲ ಏನಿಲ್ಲ, ಜಸ್ಟ್ ಒಂದು ಲೈಟದು ಕಾನ್ಸೆಪ್ಟ್ ಮಾತ್ರ ಬರುತ್ತೆ. ಸೊ ಇಂಟೀರಿಯರ್ ಸ್ವಲ್ಪ ತುಂಬ ಪ್ಲೈನ್ ಆಗಿದೆ ಸಿನ್ಸ್ ಬೇಸಿಕ್ ವೇರಿಯಂಟ್ ಆಗಿರೋದ್ರಿಂದ. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ. ಆ್ಯಂಡ್ ಹೆಡ್-ಅಪ್ ಡಿಸ್ಪ್ಲೇ ಎಲ್ಲ ಇಲ್ಲ. ಫ್ಯೂಯಲ್ ಟ್ಯಾಂಕ್ ಇಲ್ಲಿ ಬರುತ್ತೆ, ಮುಂದೆ ಬ್ಯಾನೆಟ್.
ಆ್ಯಕ್ಚುಲಿ ಬೇರೆ ಕಾರ್ಗೆಲ್ಲ ಇದನ್ನು ಹಾಕಿಸ್ಕೊತೀವಿ, ಬಟ್ ಇದನ್ನು ನೋಡಿ ಡಿಫಾಲ್ಟ್ ಆಗಿ ಕೊಟ್ಟಿದ್ದಾನೆ. ಈ ವೇರಿಯಂಟ್ಗೆ ಒಂದು ಬ್ಯಾಕ್ ಕ್ಯಾಮ್ರಾ ಮಾತ್ರ ಬರುತ್ತೆ, ಸೊ 360 ಡಿಗ್ರಿ ಕ್ಯಾಮ್ರಾ ಬರೋಲ್ಲ. ಏನೇ ಆಗಿದ್ರು ಕನೆಕ್ಟೆಡ್ ಟೇಲ್ ಲ್ಯಾಂಪ್ಸ್ ಕೊಟ್ಟಿದ್ರೆ ಇನ್ನೂ ಮಸ್ತ್ ಕಾಣಿಸಿರೋದು ಗಾಡಿ. ಸೊ ಕಟ್ಟ ಕಡೆಯ ಪ್ರಶ್ನೆ ಎಲ್ಲರಿಗೂ ಏನೇ ಬಂದರೂ ಕೊನೆಗೆ ಬರೋದೇ ಪ್ರೈಸು. ಸಿನ್ಸ್ ಇದು ಹೈಬ್ರಿಡ್ ಬೇಸಿಕ್ ವೇರಿಯಂಟ್ ಆಗಿರೋದ್ರಿಂದ ದ ಬಿಗಿನಿಂಗ್ ಪ್ರೈಸ್ ಈಸ್ 20 lakhs. ಮೈಲೇಜ್ ನಿಮಗೆ 27+ ಆ್ಯಂಡ್ 28 ಬೆಸ್ಟ್ ಅಲ್ವಾ ಗುರು. 27-28 ಅಂದರೆ ಕೊಡ್ಬೋದು.